2,00,000 ಕೋಟಿ ನಿರಂತರವಾಗಿ ಅವರ ಇಂಡಸ್ಟ್ರೀಸ್ನವರು ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥದಕ್ಕೆ ಬಹಳ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಸಿಟಿ ಚೋಕ್ ಆಗ್ತಾ ಇದೆ, ಸಿಟಿ ಡೆಡ್ ಸಿಟಿ ಆಗ್ತಾ ಇದೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು BJP ಪರ ದಿನನಿತ್ಯ ವಾದ ಮಂಡನೆ ಮಾಡ್ತಾ ಇರುವಂಥ ಒಂದಷ್ಟು ಯಾರೋ ಪೈ ಅನ್ನೋರು, ಯಾರೋ ಇನ್ಯಾರೋ ಮತ್ತವರು ಇನ್ನೊಬ್ಬರು ನಿರಂತರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ವರ್ಕ್, ಲೀವ್ ಆ್ಯಂಡ್ ಪ್ಲೇ ಅಡಿಯಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇರುವಂಥ ಒಂದು ಟೌನ್ಶಿಪ್. ಇದು ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಮಾಡಿರುವಂಥ ಟೌನ್ಶಿಪ್ ಮಾದರಿಯಾಗಿ IT ಇಂಡಸ್ಟ್ರೀಸ್ನವರಿಗೆ ಮತ್ತು ಇಂಡಸ್ಟ್ರೀಸ್ನವರಿಗೆ ಕೊಡುವಂಥ ಒಂದು ಮೂಲಭೂತ ಸೌಕರ್ಯ. ಇದರಿಂದ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಇಲ್ಲ, ಯಾವ ರಿಯಲ್ ಎಸ್ಟೇಟು ಇಂಟೆನ್ಷನ್ನು ಇದರಲ್ಲಿ ಇಲ್ಲ. ನಾನು ಕುಮಾರಸ್ವಾಮಿಯವರು ನೇರವಾಗಿ ಕೇಳ್ತೀನಿ, ದಯಮಾಡಿ ಆಗ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಬಂದು ಒಂದು ಹೇಳಿಕೆ ಕೊಡುವಂಥ ಕೆಲಸವನ್ನು BJPಯವರು ಮತ್ತು JDSನವ್ರು ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಹೆಂಗೆ ಲೂಟಿ ಆಗುತ್ತೆ, ಹೆಂಗೆ ಲೂಟಿ ಹೊಡಿಬೋದು ಅನ್ನೋದು ದಯಮಾಡಿ ಒಂದೇ ಒಂದು ಪಾಯಿಂಟ್ ಹೇಳಿ. ಅಫಿಷಿಯಲ್ ಆಗಿ BMRDM ಮೂಲಕ ನೋಟಿಫೈ ಆಗುತ್ತೆ, ಜಾಗನ ಅಕ್ವೈರ್ ಮಾಡ್ಕೊಂತ ರೈತರಿಗೆ ಎಷ್ಟು ದುಡ್ಡು ಕೊಡಬೇಕು ಅದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಉಳ್ಕೊಂಡಿರುವಂಥ ಜಾಗವನ್ನು ಮತ್ತೆ ಇಂಡಸ್ಟ್ರೀಸ್ನವ್ರಿಗೆ ಕೊಟ್ಟು ಅವರಿಂದ ನಾವು ಖರೀದಿ ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ, ಅವರು ಕೊಟ್ಟು ಅವರು ಬಿಲ್ಡ್ ಮಾಡ್ಕೊಂತಾರೆ. ಇಷ್ಟು ಅಂತ ದುಡ್ಡನ್ನು ಎಲ್ಲೆಲ್ಲ ರಿಜಿಸ್ಟ್ರೇಷನ್ ಮೂಲಕನೇ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಸೆಂಟ್ರ್ ಪರ್ಸನ್ನು ಇಲ್ಲ ಸರ್ಕಾರ, ಇಲ್ಲ DK ಶಿವಕುಮಾರ್ ಅವರು, ಇಲ್ಲಿನ ಮತ್ತೊಬ್ಬರು ಇದರಲ್ಲಿ ದುಡ್ಡು ಹೊಡೆಯುವಂಥದ್ದಕ್ಕೆ ಹೆಂಗೆ ಅವಕಾಶ ಅನ್ನುವಂಥದ್ದು ದಯಮಾಡಿ ಕುಮಾರಸ್ವಾಮಿ ಅವರು ಒಂಚೂರು ಹೇಳ್ತೀರಾ? ನಿಮಗೇನಾದರೂ ಹೊಡೆದಿರುವಂಥದ್ದು ಅನುಭವ ಇದ್ದರೆ ಆ ಅನುಭವವನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ದಯಮಾಡಿ ಮಾಧ್ಯಮದ ಮುಂದೆ ಮಾಡಿ. ಇದರಲ್ಲಿ ಇಲ್ಲಿಗಾಲಿಟಿ ಹೆಂಗೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಹೇಳಿ. 2,00,000 ಕೋಟಿ ನಿರಂತರವಾಗಿ ಅವರ ಇಂಡಸ್ಟ್ರೀಸ್ನವರು ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥದಕ್ಕೆ ಬಹಳ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಸಿಟಿ ಚೋಕ್ ಆಗ್ತಾ ಇದೆ, ಸಿಟಿ ಡೆಡ್ ಸಿಟಿ ಆಗ್ತಾ ಇದೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು BJP ಪರ ದಿನನಿತ್ಯ ವಾದ ಮಂಡನೆ ಮಾಡ್ತಾ ಇರುವಂಥ ಒಂದಷ್ಟು ಯಾರೋ ಪೈ ಅನ್ನೋರು, ಯಾರೋ ಇನ್ಯಾರೋ ಮತ್ತವರು ಇನ್ನೊಬ್ಬರು ನಿರಂತರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ವರ್ಕ್, ಲೀವ್ ಆ್ಯಂಡ್ ಪ್ಲೇ ಅಡಿಯಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇರುವಂಥ ಒಂದು ಟೌನ್ಶಿಪ್. ಇದು ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಮಾಡಿರುವಂಥ ಟೌನ್ಶಿಪ್ ಮಾದರಿಯಾಗಿ IT ಇಂಡಸ್ಟ್ರೀಸ್ನವರಿಗೆ ಮತ್ತು ಇಂಡಸ್ಟ್ರೀಸ್ನವರಿಗೆ ಕೊಡುವಂಥ ಒಂದು ಮೂಲಭೂತ ಸೌಕರ್ಯ. ಇದರಿಂದ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಇಲ್ಲ, ಯಾವ ರಿಯಲ್ ಎಸ್ಟೇಟು ಇಂಟೆನ್ಷನ್ನು ಇದರಲ್ಲಿ ಇಲ್ಲ. ನಾನು ಕುಮಾರಸ್ವಾಮಿಯವರು ನೇರವಾಗಿ ಕೇಳ್ತೀನಿ, ದಯಮಾಡಿ ಆಗ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಬಂದು ಒಂದು ಹೇಳಿಕೆ ಕೊಡುವಂಥ ಕೆಲಸವನ್ನು BJPಯವರು ಮತ್ತು JDSನವ್ರು ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಹೆಂಗೆ ಲೂಟಿ ಆಗುತ್ತೆ, ಹೆಂಗೆ ಲೂಟಿ ಹೊಡಿಬೋದು ಅನ್ನೋದು ದಯಮಾಡಿ ಒಂದೇ ಒಂದು ಪಾಯಿಂಟ್ ಹೇಳಿ. ಅಫಿಷಿಯಲ್ ಆಗಿ BMRDM ಮೂಲಕ ನೋಟಿಫೈ ಆಗುತ್ತೆ, ಜಾಗನ ಅಕ್ವೈರ್ ಮಾಡ್ಕೊಂತ ರೈತರಿಗೆ ಎಷ್ಟು ದುಡ್ಡು ಕೊಡಬೇಕು ಅದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಉಳ್ಕೊಂಡಿರುವಂಥ ಜಾಗವನ್ನು ಮತ್ತೆ ಇಂಡಸ್ಟ್ರೀಸ್ನವ್ರಿಗೆ ಕೊಟ್ಟು ಅವರಿಂದ ನಾವು ಖರೀದಿ ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ, ಅವರು ಕೊಟ್ಟು ಅವರು ಬಿಲ್ಡ್ ಮಾಡ್ಕೊಂತಾರೆ. ಇಷ್ಟು ಅಂತ ದುಡ್ಡನ್ನು ಎಲ್ಲೆಲ್ಲ ರಿಜಿಸ್ಟ್ರೇಷನ್ ಮೂಲಕನೇ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಸೆಂಟ್ರ್ ಪರ್ಸನ್ನು ಇಲ್ಲ ಸರ್ಕಾರ, ಇಲ್ಲ DK ಶಿವಕುಮಾರ್ ಅವರು, ಇಲ್ಲಿನ ಮತ್ತೊಬ್ಬರು ಇದರಲ್ಲಿ ದುಡ್ಡು ಹೊಡೆಯುವಂಥದ್ದಕ್ಕೆ ಹೆಂಗೆ ಅವಕಾಶ ಅನ್ನುವಂಥದ್ದು ದಯಮಾಡಿ ಕುಮಾರಸ್ವಾಮಿ ಅವರು ಒಂಚೂರು ಹೇಳ್ತೀರಾ? ನಿಮಗೇನಾದರೂ ಹೊಡೆದಿರುವಂಥದ್ದು ಅನುಭವ ಇದ್ದರೆ ಆ ಅನುಭವವನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ದಯಮಾಡಿ ಮಾಧ್ಯಮದ ಮುಂದೆ ಮಾಡಿ. ಇದರಲ್ಲಿ ಇಲ್ಲಿಗಾಲಿಟಿ ಹೆಂಗೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.